ಕಂಪ್ಲೀಟ್ ಮಾಡಿ ಹೋಗ್ಬೇಕು ಅಂತ ಕೊನೆಯವರೆಗೂ ಕೂತಿದ್ದೀನಿ. ಈಗ ನೀವು ತಿಳಿಸ್ತಾ ಇದ್ದೀನಿ, ನಾನು ಜಡ್ಜ್ಮೆಂಟ್ ಏನಿದೆ ಅಂತ ಫಸ್ಟ್ ಒಬ್ಬೊಬ್ರು ಒಂದೊಂದು ಥರ ಹೇಳುತ್ತೆ. ನಾನು ಕೇಳ್ತಾ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ತೋರಿಸಿದ್ದಾರೆ, ಆಮೇಲೆ ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಕೇಸು ಕೂಡ ಅದು ಜೈಲು ಹೋಗಿ ಕೇಸು ಕೂಡ ಒಳ್ಳೆಯಾಯಿತು. ಹಂಗೆ ಇವತ್ತು ಕೂಡ ಕುಟುಂಬದ ಮೇಲೆ ಕ್ಲೀನಾಗಿ ಬರ್ತಾರೆ. ಯಾವ ತನಿಖೆ ಆದೇಶ ಮಾಡಿ ಏನೇ ಮಾಡಿ ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ. ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ, ಬದ್ಧತೆ ಬಗ್ಗೆ ನಾವು ಜೊತೆಗಿದ್ದೇವೆ. ಅವರು ಮಾಡಿರೋಂತಹ ಕಾರ್ಯಕ್ರಮ ರಾಜ್ಯ ಕೊಟ್ಟಂತ ಕೊಡುಗೆಯನ್ನು ಬಿಜೆಪಿ ಮೇಲೆ ಸೇರಿಸಬೇಕಾಗುತ್ತೆ. ಇದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇಷ್ಟು ಮಾತ್ರ ಹೇಳ್ತೀನಿ. ನನಗಿರೋದು ಒಂದೇ ಕಿವಿ. ಸೆಟ್ ಬೇಕಾ ಸರ್? ಇದು ಸಿಎಂ ಮತ್ತು ಸರ್ಕಾರಕ್ಕೆ ಇದು ದೊಡ್ಡ ಸೆಟ್ ಬೇಕಾ? ನಾನು ಫಸ್ಟ್ ನೋಡಿ ಹೇಳ್ತೀನಿ ಸೆಟ್ ಬ್ಯಾಕ್ ಏನ್ ಸೆಟ್ ಬ್ಯಾಕ್ ಇದೆ, ನನಗೆ ಏನ್ ನಡೀತದೋ ನಡೀಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಏನ್ ವಿಚಾರ ಸರ್? ವಿಜೇಂದ್ರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮತ್ತು ರಾಜೀನಾಮೆ ಒತ್ತಾಯಿಸಿ. There is no question. Chief Minister has not done anything. She is not involved with any scam. It is a political conspiracy by the BJP, all of us, to all the opposition leaders of the country. This is what is going on. So there is no question of my Chief Minister has done anything wrong. We are creating problem. We stand by him. We support him. He is doing a good work for the country, for the party, for the state. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.